ಈಗ ಯಾರೋ ಒಬ್ಬ ಹಣ ಕೊಟ್ಟಿರ್ತಾನೆ, ಸಾಲ ಕೊಟ್ಟಿರ್ತಾನೆ, ಅಥವಾ ಏನೋ ಒಂದು ಕನ್ಸಿಡರೇಷನ್ಗೆ ಅವನೊಂದು ಕೊಟ್ಟಿದ್ದಾನೆ, ಚೆಕ್ ಕೊಟ್ಟರು, ಚೆಕ್ ಬೌನ್ಸ್ ಆಗೋಯ್ತು. ಹಣ ಕೊಟ್ಟವರಿಗೆ ಮೋಸ ಆಗಬಾರ್ದಲ್ವಾ ಅಂತ. ಖಂಡಿತ ಆಗಲ್ಲ. ಯಾರಿಗೆ ಚೆಕ್ ರಿಸೀವ್ ಆಗಿತ್ತು ಅವರಿಗೆ ಮೋಸ ಆಗದೇ ಇರುವಂತಹ ಲೀಗಲ್ ಸ್ಟ್ರೆಂತ್ ನಮ್ಮಲ್ಲಿ ಇದೆಯಾ? ಇದೆ. ಈಗ ಅದಕ್ಕೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮೊದಲು ಚೆಕ್ಗೆ ಕೆಳಗಡೆ ಸಿಗ್ನೇಚರ್ ಅನ್ನೋದು ಇರ್ತಾ ಇರಲಿಲ್ಲ, ಜಾಗ ಮಾತ್ರ ಬಿಟ್ಬಿಡೋರು, ನಾವು ಸೈನ್ ಮಾಡ್ಬಿಟ್ಟು ಕೊಡಬೇಕು. ಆವಾಗ ಏನಾಗೋದು, ಅವನು ಇನ್ನೊಂದು ರುಜು ಅಲ್ಲ ಅಂತಲೇ ಡಿನೇ ಮಾಡಿಬಿಡುವ. ಸ್ಟ್ರೋಕ್ ಮೇಲೆ ಹೋಗಿದೆ, ಇಲ್ಲ ಕೆಳಗೆ ಬಂದಿದೆ, ಇಲ್ಲ ಎಂಡಲ್ಲಿದೆ, ಇಲ್ಲ ಕೆಳಗಡೆ 2 ಡಾಟ್ ಹಾಕಿಲ್ಲ, ನಾ ಇದು ಮಾಡ್ತಾ ಇದ್ದೆ, ಇವೆಲ್ಲ ಡಿಫೆನ್ಸ್ ಇರೋದು. ಈಗ ಅದಿಲ್ವೇ ಇಲ್ಲ, ನಮ್ಮ ಹೆಸರೇ ಬರೆದು ಬಿಡ್ತಾರೆ ಚೆಕ್ ಕೆಳಗಡೆ. ಕ್ಯಾರ್ ಶಿವಶಂಕರ್, ಚೆಕ್ ಲೀಫಲ್ಲೇ ಬಂದ್ಬಿಡುತ್ತೆ ಹೆಸರು. ಸೊ ಹಾಗಾಗಿ ಇವ್ರ ಸಿಗ್ನೇಚರ್ ಇವ್ರದ್ದು ಅಂತ ಹೇಳಲೇಬೇಕು. ಅರ್ಧ ಬರ್ಡನ್ ನಮಗೆ ಕಡಿಮೆ ಆಗೋಯ್ತು.